LPG ಒಳ್ಳೇದಾ CNG ಒಳ್ಳೇದಾ ಯಾವ್ದು ತಗೊಂಡ್ರೆ ಬೆಟರ್ ಬ್ರದರ್ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಅಂದ್ಬಿಟ್ಟು ನಾನು ವಿಡಿಯೋ ಮಾಡೋದಕ್ಕಿಂತ ಆಲ್ರೆಡಿ ಮಾಡಿದೀನಿ. ಅದ್ರ ಬಗ್ಗೆ ಕೆಲವೊಂದು ವಿಡಿಯೋದಲ್ಲೇನೆ ಇಂಟಿಗ್ರೇಟೆಡ್ ಆಗಿ ಹೇಳ್ಬಿಟ್ಟಿದೀನಿ ಆಯ್ತಾ. ಆದ್ರೂ ಮೆಸೇಜು ಕಮೆಂಟ್ಸು ಇದು ಜಾಸ್ತಿ. ಇವಾಗೆಲ್ಲ ನಾನು ಆಲ್ಮೋಸ್ಟ್ ವಿಡಿಯೋಗಳನ್ನ ಮಾಡ್ತಿರೋದು ಕಮೆಂಟ್ ಬೇಸ್ ಮೇಲೆನೆ ವಿಡಿಯೋಗಳನ್ನ ಮಾಡ್ತಾ ಇದೀನಿ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಬಾಲಕೃಷ್ಣ. ನೀವು ನೋಡ್ತಾ ಇದ್ರೆ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಆಪರ್ಚುನಿಟಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಬರೋ ಹೊಸ ವರ್ಷಕ್ಕೆ ತುಂಬಾ ಜನ ಪ್ಲಾನ್ ಮಾಡ್ಕೊಂಡಿದ್ರ ಹೊಸ ಆಟೋ ತಗೋಬೇಕು ಅನ್ನೋದು ನನ್ಗೆ ಗೊತ್ತಾಗಿದೆ. ಯಾಕಂದ್ರೆ ಕಮೆಂಟ್ ಬರ್ತಿರೋದೆಲ್ಲ ಅದೇನೆ, ಹಾಗೆ ವಿಡಿಯೋ ಕೂಡ ಓಡ್ತಿರೋದು CNG ನ ಆಟೋ ಯಾವ್ದು ಅಂತ ಅಂದ್ಬಿಟ್ಟು ಯಾವ್ದೆಲ್ಲ ಕಂಪ್ಯಾರಿಸನ್ ವಿಡಿಯೋ ಹಾಕಿದ್ನಲ್ವ ಅದೇ ವಿಡಿಯೋಗಳೇ ಓಡ್ತಿದೆ. ಸೊ ಅಲ್ಲಿಗೆ ಒಂದಂತೂ ಕನ್ಫರ್ಮ್ ಆಯ್ತು. ತುಂಬಾ ಜನ ವಾಟ್ಸಪ್ ಅಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡಿ ಯಾವ್ದು ಬೆಟರ್ ಅಂತ ಕೇಳ್ತಿದ್ದೀರಾ. ಹಾಗೆ ಸ್ನೇಹಿತರೆ, ಈ ವಿಡಿಯೋ ಬಂದ್ಬಿಟ್ಟು ಯಾವ್ದೇ ತರ ಆಟೋ ತಗೊಳ್ಳಿ ಅಂತ ಅಂದ್ಬಿಟ್ಟು ರೆಕಮೆಂಡ್ ಅಲ್ಲ, ಜಸ್ಟ್ ಇನ್ಫಾರ್ಮೇಶನ್ ನ ಕೊಡಕ್ಕೋಸ್ಕರ. ಯಾಕಂದ್ರೆ ಬೆಂಗಳೂರಲ್ಲಿ ಏನ್ ಯಾವ ಗಾಡಿ ಇವಾಗ ಸದ್ಯಕ್ಕೆ ಓಡ್ತಿದೆ, ಸೊ ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಡೋಣ. ಹಾಗೆ ನಿಮ್ಮ ನಾಲೆಜ್ಗೋಸ್ಕರ ಈ ವಿಡಿಯೋ ಆಗಿರುತ್ತೆ. ಯಾವ್ದೇ ತರ ಬೈ ರೆಕಮೆಂಡೇಶನ್ ವಿಡಿಯೋ ಅಂತೂ ಅಲ್ವೇ ಅಲ್ಲ ಆಯ್ತಾ. CNG ಆಟೋ ರಿಕ್ಷಾ ಬೆಟರಾ ಇಲ್ಲ LPG ಆಟೋ ರಿಕ್ಷಾ ಬೆಟರಾ, ಇದ್ರಲ್ಲಿ ಯಾವ ಗಾಡಿ ತಗೊಂಡ್ರೆ ಒಳ್ಳೆಯದು, ನಿಮ್ಮ ರೆಕಮೆಂಡೇಶನ್ ಏನು, ಯಾಕೆ ತಗೋಬೇಕು, LPG ಆದ್ರೆ ಯಾಕೆ ತಗೋಬೇಕು, CNG ಆದ್ರೆ ಯಾಕೆ ತಗೋಬೇಕು ಅಂತ ಅನ್ಬಿಟ್ಟು ತುಂಬಾ ಜನ ನನಗೆ ಕಮೆಂಟ್ ಅಲ್ಲಿ ಕೇಳ್ತಿದ್ರೆ. ತುಂಬಾ ಜನಕ್ಕೆ ಇರುವಂತ ಒಂದು ಕನ್ಫ್ಯೂಷನ್ ಅಂತ ಇಟ್ಕೊಳ್ಳಿ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ನಿಮ್ಮ ಕನ್ಫ್ಯೂಷನ್ ದೂರ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ LPG ಗಾಡಿಗಳು ಬಂದ್ಬಿಟ್ಟು 2021 ಗಾಡಿಗಳು ತುಂಬಾ ಗಾಡಿಗಳು ಬರ್ತಿದ್ವು. ಮಧ್ಯದಲ್ಲಿ ಸ್ವಲ್ಪ ಡಿಸ್ಕಂಟಿನ್ಯೂ ಆಯ್ತು, ಕಂಪ್ಲೀಟ್ ಡಿಸ್ಕಂಟಿನ್ಯೂ ಆಗಿಲ್ಲ. ಅದಾದ್ಮೇಲೆ ಎಲ್ಲ CNG ಗಾಡಿ ಕಡೆಗೇನೆ ಬರಕ್ ಸ್ಟಾರ್ಟ್ ಮಾಡಿದ್ರು. ಹೆಂಗೆ ಅಂತಂದ್ರೆ ತುಂಬಾ ಜನ LPG ಗಾಡಿನ ಬಂದ್ಬಿಟ್ಟು ಇದು CNG ಗಾಡಿಗೆ ಕನ್ವರ್ಟ್ ಮಾಡ್ಕೊಳೋದು, ಇದೆಲ್ಲ ಮಾಡಿದಾಗ ಕಂಪ್ನಿಯವ್ರು ಕೂಡ ಅನ್ಕೊಂಡ್ರು. ಮತ್ತೆ ಬೆಂಗಳೂರಲ್ಲಿ ಸ್ವಲ್ಪ CNG ಲೇಟ್ ಆಗಿ ಬಂತು ಅನ್ಕೊಂಡಿದೀನಿ. ನಾರ್ತ್ ಕಡೆ ಎಲ್ಲ ಬಂದು ಮುಂಚೆಯಿಂದನೂ ಆಲ್ಮೋಸ್ಟ್ 2014 ಇಂದಾನೇ CNG ಆ ಕಡೆ ಇದೆ ಆಯ್ತಾ. ಅಲ್ಲಿ ತುಂಬಾ ಜನ ಯೂಸ್ ಮಾಡ್ತಾ ಇದ್ರು. ಇನ್ನು ಬೆಂಗಳೂರು ಕಂಡೀಷನ್ ಬಂದಾಗ ಸ್ವಲ್ಪ ಕಡಿಮೆ ಅಂತಾನೆ ಹೇಳ್ಬೋದು, ತೀರಾ ಕಡಿಮೆ ಅನ್ಕೊಳ್ಳಿ. ಆಲ್ಮೋಸ್ಟ್ ನಿಲ್ಲ ಅಂತಾನೆ ಲೆಕ್ಕಾಚಾರ ಬಂದ್ಬಿಡುತ್ತೆ. 2021 ಸ್ವಲ್ಪ ಕ್ರೇಜ್ ಸ್ಟಾರ್ಟ್ ಆಗಿದ್ದು CNG ಗಾಡಿ ಕಡೆಗೆ. ಯಾಕೆ ಅಂತಂದ್ರೆ CNGಗೂ LPGಗೂ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ 1 kg CNG ಬಂದು 2 ಲೀಟರ್ LPG ಇದ್ದಂಗೆ, ಸರಿನಾ. ಸ್ಟಾರ್ಟಿಂಗ್ CNG ಬಂದಾಗ LPG ಕಿಂತನೂ CNG ರೇಟೇ ಕಡಿಮೆ ಇತ್ತು. ಅವಾಗ ಏನಾಗ್ತಿತ್ತು, ಇವಾಗ ಎಲ್ಲರೂ ಕಂಪೇರ್ ಮಾಡೋದು CNG ಗಾಡಿಗೆ ಬಂದ್ಬಿಟ್ಟು ಮೈಲೇಜ್ ಜಾಸ್ತಿ ಬರ್ತಿದೆ, ಒಂದು 52, 58, 60 ರೂಪಾಯಿ ಇಷ್ಟೇ ಇದ್ದಿದ್ದು ಆಯ್ತಾ. ಇದು 70 ರೂಪಾಯಿವರೆಗೂ ಹೋಗೋದು LPG. ಯಾಕಂದ್ರೆ ಅವಾಗ ಜಾಸ್ತಿ ಗಾಡಿಗಳು ಬಂದ್ಬಿಟ್ಟು LPG ಗಾಡಿನೇ ಇದ್ದಿದ್ದು. 2022 ಮೇಲೆ ಬರೋಂತ ಎಲ್ಲ ಗಾಡಿ ಒಂದೇ ಸತಿ ಡಿಮ್ಯಾಂಡ್ ಆಗೋಯ್ತು. ಏನಂತಂದ್ರೆ CNG ನಲ್ಲಿ ಬಂದ್ಬಿಟ್ಟು ಒಳ್ಳೆ ಮೈಲೇಜ್ ಇದೆ, ಆದ್ರೆ LPG ನಲ್ಲಿ ಅಷ್ಟು ಮೈಲೇಜ್ ಇಲ್ಲ. ಹಾಗಾಗಿ ಎಲ್ಲರೂ ಏನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, CNG ಕಡೆಗೆ ಸ್ವಿಚ್ ಆಗಕ್ ಸ್ಟಾರ್ಟ್ ಆಗೋದ್ರು. ಅದಾದ್ಮೇಲೆ CNG ಡಿಮ್ಯಾಂಡ್ ಬಂತು. CNG ಡಿಮ್ಯಾಂಡ್ ಬರ್ತಾ 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 ಏನಾಗೋಯ್ತು, CNG ರೇಟ್ ಬಂದ್ಬಿಟ್ಟು ಈಗ 89 ರೂಪಾಯಿ ಇದೆ. ಆಲ್ಮೋಸ್ಟ್ ಡೀಸೆಲ್ ರೇಟೆ ಅಂತ ಇಟ್ಕೊಳ್ಳಿ. ಆತರ ಆಗಿರೋದ್ರಿಂದಾಗಿ ಈಗ ಎಲ್ಲರೂ ತುಂಬಾ ಜನ CNG ಕಡೆಗೆ ಹೋಗ್ತಿದ್ದಾರೆ, LPG ಕಡೆಗೆ ಅಷ್ಟಿಲ್ಲ. ಆದ್ರೆ ತುಂಬಾ ಜನಕ್ಕೆ ಇರುವಂತ ಕನ್ಫ್ಯೂಷನ್, LPG ಗಾಡಿ ಆದ್ರೆ ಚೆನ್ನಾಗಿ ಪವರ್ ಇರುತ್ತೆ, ಸ್ಪೀಡ್ ಇರುತ್ತೆ ಅನ್ನೋ ಲೆಕ್ಕಾಚಾರ. ಆಟೋದಲ್ಲಿ ಬಂದ್ಬಿಟ್ಟು ಸ್ಪೀಡು ಪವರು ಅಷ್ಟು ಲೆಕ್ಕ ಬರೋದಿಲ್ಲ. ಯಾಕೆ ಅಂತಂದ್ರೆ ನಮ್ಗೆ ಅವಶ್ಯಕತೆ ಇಲ್ಲ. ನಾವು ಏನ್ ರೇಸ್ ಟ್ರ್ಯಾಕ್ ಎಳಿತಾ ಇದೀವಿ, ಮೇನ್ ಏನು ಬಾಡಿಗೆ ಹೊಡಿಯೋಕ್ಕೋಸ್ಕರ ನಾವು ಗಾಡಿ ತಗೊಳೋದು ಆಯ್ತಾ. ಸೊ ಇವಾಗ LPG ನಲ್ಲಿ ಮೈಲೇಜ್ ಎಷ್ಟು ಬರುತ್ತೆ ಅಂತ ನನ್ನ ಕಂಪ್ನಿಯಲ್ಲಿ ವಿಚಾರಿಸಿದಂಗೆ, ಕಂಪ್ನಿಯವ್ರ ಶೋರೂಮ್ ಅವ್ರು ಹೇಳಿದ್ದು ಒಂದು 24-25 ಬರಬಹುದು 1 ಲೀಟರ್ LPG ನಲ್ಲಿ. ಇವಾಗ ಲೇಟೆಸ್ಟ್ ಗಾಡಿಗಳು ಬಂದ್ಬಿಟ್ಟು ಇವಾಗ್ಲೂ ಬರ್ತಿದೆ, ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ತುಂಬಾ ಜನ ಡಿಮ್ಯಾಂಡ್ ಮಾಡ್ತಿದ್ದಾರೆ, ಕೇಳ್ತಿದ್ದಾರೆ ಅನ್ನೋ ರೀಸನ್ಗೆ. ಯಾಕಂದ್ರೆ ಬೆಂಗಳೂರಲ್ಲಿ ಬಂದ್ಬಿಟ್ಟು ಇದು CNG ಬಂಕ್ಗಳು ಎಷ್ಟು ಬೇಕು ಅಷ್ಟು ಇಲ್ಲ. ಕೆಲವೊಂದ್ ಕಡೆ ಎಲ್ಲ ಹೋಗ್ಬಿಟ್ರೆ ಇವಾಗ್ಲೂ ನೋಡ್ಬೋದು, ಒಂದು ಗಾಡಿಗೆ CNG ಹಾಕಿಸ್ಬೇಕು ಅಂದ್ರೆ ಆಟೋಗೆನೆ ರಶ್ ಇತ್ತು ಅಂತಂದ್ರೆ, ಒಳ್ಳೆ ಚೆನ್ನಾಗಿ ಬಿಸ್ನೆಸ್ ಇತ್ತು ಅಂತಂದ್ರೆ ಅಂತ ದಿವಸದಲ್ಲಿ ಹೋದ್ರೆ ಮಿನಿಮಮ್ ಅಂದ್ರೆ 20 ನಿಮಿಷ ಆದ್ರೂ ಲೈನ್ ಅಲ್ಲಿ ವೇಟ್ ಮಾಡ್ಬೇಕು. 20, 22 ಗಾಡಿ, 25 ಗಾಡಿ ಕೂಡ ವೆಯ್ಟ್ ಮಾಡ್ಕೊಂಡು ಲೈನಲ್ಲಿ ವೆಯ್ಟ್ ಮಾಡಿ ಗ್ಯಾಸ್ ಹಾಕಿಸ್ಕೋಬೇಕಾಗುತ್ತೆ ಆಯ್ತಾ CNG. ಇನ್ನು ಇದರಲ್ಲಿ ಆತರ ಏನ್ ಕೇಸ್ ಇರ್ಲಿಲ್ಲ. LPG ನಲ್ಲಿ ಬಂದ್ಬಿಟ್ಟು ಬೇಗ ಬೇಗ ಗಾಡಿ ಫಿಲ್ಲು ಆಗೋದು, ತುಂಬಾ ಕಡೆ ಇದು LPG ಬಂಕ್ಗಳು ಇದು ಅಂತ ಕಷ್ಟ ಇರ್ಲಿಲ್ಲ. ಬಟ್ ಏನಂತಂದ್ರೆ ಈಗ ಹೋಗ್ತಾ ಹೋಗ್ತಾ CNG ರೇಟ್ ಅವಾಗ ಕಡಿಮೆ ಇತ್ತಲ್ವಾ, ಅವಾಗ ಏನಾಯ್ತು, ತುಂಬಾ ಜನ CNG ಕಡೆಗೆ ಹೋದ್ರು. ಮತ್ತೆ ಮೈಲೇಜು ಜಾಸ್ತಿ ಬರೋದು CNG ಗಾಡಿ. ಹಂಗಾಗಿ ಏನಾಗ್ತಾ ಹೋಯ್ತು, ಜಾಸ್ತಿ ಜನ ಬಂದ್ಬಿಟ್ಟು CNG ಗಾಡಿ ತಗೊಳಕ್ ಸ್ಟಾರ್ಟ್ ಮಾಡಿದ್ರು. ಇವಾಗ ಬಂದ್ಬಿಟ್ಟು 89 ರೂಪಾಯಿ ಇದೆ, 60 ರೂಪಾಯಿನೋ ಏನೋ ಇದೆ ಇದು LPG ರೇಟ್ 1 ಲೀಟರ್ಗೆ. ಇವಾಗ ಹೆಚ್ಚು ಕಡಿಮೆ ಲೆಕ್ಕ ಮಾಡ್ಕೊಳ್ಳಿ. ಅಲ್ಲಿ ಇವಾಗ LPG ಗಾಡಿಗೆ ನಾವು 2 ಲೀಟ್ರು, ಈಗ 1 kg ನಾವು CNG ಹಾಕ್ಸಿದ್ರೆ 2 ಲೀಟ್ರು
LPG ಇದ್ದಂಗೆ. ಸೊ ನೀವೇ ಯೋಚನೆ ಮಾಡಿ, ಅಲ್ಲಿಗೆ ಈಗ 60 ರೂಪಾಯಿ ಅಂತ ಇಟ್ಕೊಂಡ್ರೆ 120 ರೂಪಾಯಿ ನಾವು ಆಲ್ಮೋಸ್ಟ್ ಖರ್ಚು ಮಾಡ್ಬೇಕಾಗುತ್ತೆ 2 ಲೀಟ್ರು LPGಗೆ. ಅದೇ ನೀವು ಒಂದು ಕೆಜಿ CNG 90 ರೂಪಾಯಿ ಕೊಟ್ಬಿಟ್ಟು, ಇನ್ನೂ ಆಗಿಲ್ಲ 90 ರೂಪಾಯಿ, ಇನ್ನೊಂದು 15 ಪೈಸೆ ಏನೋ ಇದೆ. ಯಾಕಂದ್ರೆ ಕ್ಲಿಯರ್ ಆಗಿ ಹೇಳಿಲ್ಲ ಅಂತಂದ್ರೆ ಕರೆಕ್ಟ್ ಆಗಿ ಹೇಳು, ಹಂಗೆ ಹಿಂಗೆ ಹೇಳಿ ಅಂತ ಬೈತೀರ, ಅದಕ್ಕೋಸ್ಕರ ಎಲ್ಲ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ, ಸರಿನಾ? ಸೊ ಆಲ್ಮೋಸ್ಟ್ ಅಲ್ಲೇ ನಮ್ಗೆ ಎಷ್ಟು ಉಳಿತು, 30 ರೂಪಾಯಿ ಇದ್ರಲ್ಲೇ ಉಳಿತು. ಹಂಗಾಗಿ ಏನ್ ಮಾಡ್ತಿದ್ದಾರೆ ಪ್ರತಿ ಒಬ್ರು ಕೂಡ ಇದು CNG ಗಾಡಿಗೆ ತಗೊಂತಾ ಇದಾರೆ. ಸೊ ಯಾವ್ದಪ್ಪ ಬೆಟರು, LPGನ CNGನ? ನನ್ನ ಲೆಕ್ಕದಲ್ಲಿ CNG ಗಾಡಿ ಬೆಟರ್ ಇದೆ. ಯಾಕಂದ್ರೆ ಈಗ ಬಂದ್ಬಿಟ್ಟು ಬೆಂಗಳೂರಲ್ಲಿ ತುಂಬಾ ಕಡೆ ಈ CNG ಬಂಕ್ಗಳನ್ನ ಎಲ್ಲ ಬಂದು ಡೆವಲಪ್ ಮಾಡ್ತಿದ್ದಾರೆ, ಜಾಸ್ತಿ ಆಯ್ತಾ ಇದೆ. ಹಂಗಾಗಿ ಸ್ವಲ್ಪ ಬೆನಿಫಿಟ್ ಬಂದ್ಬಿಟ್ಟು CNG ಗಾಡಿನಲ್ಲಿ ಇರೋದು. ಒಂದು ಬಂದ್ಬಿಟ್ಟು ನಮಗೆ ಒಂದು ಕೆಜಿ ಗ್ಯಾಸ್ ಅಲ್ಲಿ ಬಂದ್ಬಿಟ್ಟು CNG ನಲ್ಲಿ LPG ಕಂಪೇರ್ ಮಾಡ್ಕೊಂಡ್ರೆ ನಮಗೆ ಎಷ್ಟು, ಒಂದು 15 ರೂಪಾಯಿ ಉಳಿತಾ ಇದೆ. ಅಲ್ಲಿಗೆ 1 ಕೆಜಿ 2 ಲೀಟರ್ ನಾವು ಇದು LPG ಹಾಕ್ಸಕ್ ಹೋದ್ರೆ ನಮ್ಗೆ ಆಲ್ಮೋಸ್ಟ್ 30 ರೂಪಾಯಿ ಉಳಿಯುತ್ತದೆ, ಆಯ್ತಾ? ಅದೊಂದು ಲೆಕ್ಕ ಮಾಡ್ಕೋಬಹುದು. ಇನ್ನೊಂದು ಮೈಲೇಜ್ ಜಾಸ್ತಿ ಇದೆ. ನೀವು ಮೈಲೇಜ್ ಹೆಂಗ್ ಕುಡಿಸ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರೋದು. ನಾರ್ಮಲ್ ಆಗಿ ನಾನು ಕೇಳ್ಪಟ್ಟಂಗೆ ಕೆಲವೊಬ್ಬರಿಗೆಲ್ಲ CNG ಗಾಡಿ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಓಡಿಸಿರೋರ್ಗು ಬಂದ್ಬಿಟ್ಟು ಒಂದು 1000 ಕಿಲೋಮೀಟರ್ವರೆಗೂ, ಒಂದು 200 ಕಿಲೋಮೀಟರ್ವರೆಗೂ ಪೆಟ್ರೋಲ್ ಅಲ್ಲಿ ಓಡಿಸ್ಕೊಂಡ್ರೆ ಒಂದು 35-40 ಸ್ಪೀಡ್ ಒಳಗೇನೆ ಗಾಡಿನ ಮೇಂಟೈನ್ ಮಾಡ್ಕೊಂಡ್ರೆ, ಸ್ಟಾರ್ಟಿಂಗ್ ಅಲ್ಲಿ ಹೊಸ ಗಾಡಿ ತಗೊಂತಾರಲ್ಲ ಆ ಟೈಮಲ್ಲಿ ಮೇಂಟೈನ್ ಮಾಡ್ಕೊಂಡ್ರೆ 1000 ಕಿಲೋಮೀಟರ್ವರೆಗೂ, ಆಮೇಲೆ CNG ಎಲ್ಲ ನೀವು ಸ್ವಿಚ್ ಮಾಡ್ಕೊಂಡು ಎಲ್ಲ 1000 ಕಿಲೋಮೀಟರ್ವರೆಗೂ ಒಂದು 40-45 ಸ್ಪೀಡ್ ಒಳಗೇನೆ ನೀವು ಮೇಂಟೈನ್ ಮಾಡ್ಕೊಂಡ್ರೆ ಒಳ್ಳೆ ಮೈಲೇಜ್ ಬರುತ್ತೆ ಅಂತ ಕೂಡ ನಾನು ಕೇಳ್ಪಟ್ಟಿದ್ದೀನಿ, ಮೈಲೇಜ್ ಕುಂಡ್ರಿಸ್ಕೊಂಡ್ರೆ. ಸೊ ಆಲ್ಮೋಸ್ಟ್ 45-50 ಬರೋದು ಕೂಡ ನೋಡಿದೀವಿ. ಆಲ್ಮೋಸ್ಟ್ ಯೋಚನೆ ಮಾಡಿ, ಈಗ CNGಗೆ ನೀವು LPGಗೆ ಬಂದ್ಬಿಟ್ಟು 1 ಲೀಟರ್ LPGಗೆ 25 ಕಿಲೋಮೀಟರ್ ಕೊಡುತ್ತೆ ಅನ್ಕೊಳ್ಳಿ. ಇಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ಡಬಲ್ ಕೊಡ್ತಾ ಇದೆ. ಸೊ ಹಂಗಾಗಿ ಏನಾಗ್ತಿದೆ, ಈ ಲೆಕ್ಕಾಚಾರ ಮಾಡ್ಕೊಂಡ್ರೆ ಬೆಟರ್ ಯಾವುದು, CNG ಗಾಡಿನೇ. ಸೊ ಬೆಟರ್ ನನ್ನ ಲೆಕ್ಕದಲ್ಲಿ CNG ಆಗಿರುತ್ತೆ. ಯಾಕಂದ್ರೆ ಇವಾಗ ಡೆವಲಪ್ ಆಗ್ತಿದೆ, LPG ಬಂಕ್ಗಳು ಒನ್ ಬೈ ಬಂದು ಈಗ ಕ್ಲೋಸ್ ಆಗ್ತಾ ಬರ್ತಿದೆ, ಸ್ಲೋ ಆಗಿ ಕ್ಲೋಸ್ ಆಗ್ತಿದೆ. ಮುಂಚೆ ಎಲ್ಲ ಬಂದ್ಬಿಟ್ಟು ಜಾಸ್ತಿ ಇದ್ವು. ಹಾಗೆ ಬೆಂಗಳೂರಲ್ಲಿ ಇವಾಗ ನೀವು ನೋಡ್ಬೋದು LPG ಗಾಡಿಗಳು ಬಂದ್ಬಿಟ್ಟು ತುಂಬಾನೇ ಕಮ್ಮಿ ಆಗೋದು, ಆಲ್ಮೋಸ್ಟ್ ತೀರಾ ಕಡಿಮೆ ಆಗ್ಬಿಟ್ಟಿದಾವೆ. ಒಂದು 60-70% ಅಷ್ಟು ಕಮ್ಮಿ ಆಗ್ಬಿಟ್ಟಿದಾವೆ. ಎಲ್ಲ ಈಗ CNG ಗಾಡಿನೇ ಓಡ್ತಾ ಇದೆ. ಯಾಕೆಂತಂದ್ರೆ ಒಂದು ಮೈಲೇಜ್ ಬರ್ತಿದೆ, ಅದ್ರ ಜೊತೆಗೆ ಗಾಡಿನೂ ಚೆನ್ನಾಗಿದೆ. ಇವಾಗ ಪೆಟ್ರೋಲ್ ಬಂಕ್ ಎಲ್ಲ ಡೆವಲಪ್ ಆಗ್ತಿದೆ ಅಲ್ವಾ, ಹಂಗಾಗಿ ಜಾಸ್ತಿ ಜನ ಪ್ರಿಫರ್ ಮಾಡ್ತಿರೋದು CNG ಗಾಡಿಗೆ. ಸೊ ಇವಾಗ LPG ತಗೋಬೇಕಾ CNG ತಗೋಬೇಕಂತಂದ್ರೆ ನನ್ನ ಲೆಕ್ಕದಲ್ಲಿ, ಆಸ್ ಪರ್ ನನ್ನ ಲೆಕ್ಕಾಚಾರದಲ್ಲಿ, ನನ್ನ ನಾಲೆಜ್ ಪ್ರಕಾರ ಹೇಳೋದಾದ್ರೆ CNG ಬೆಟರ್ ಇದೆ. LPG ಅಂತಂದ್ರೆ ಅದು ನಿಮ್ಗೆ ಬಿಟ್ಟಿದ್ದು, ತಗೋಬೇಡಿ ಅಂತ. ಗಾಡಿ ಚೆನ್ನಾಗಿಲ್ಲ ಅಂತ ಏನು ಹೇಳಲ್ಲ, ಯಾಕಂದ್ರೆ ಗಾಡಿ ಇಂಜಿನ್ ಆಗಿರ್ಲಿ, ಎಲ್ಲ ಗಾಡಿ ಬಾಡಿ ಗೀಡಿ ಎಲ್ಲ ಒಂದೇನೆ, ಆಯ್ತಾ? ಬಟ್ ಏನಂದ್ರೆ ಅದ್ರಲ್ಲಿ ಫ್ಯೂಲ್ ಸಿಸ್ಟಮ್ ಬಂದ್ಬಿಟ್ಟು ಅದಕ್ಕೆ ಒಂದು LPG ಇದೆ, ಒಂದು CNG ಇದೆ. ಹೀಗಿರೋದ್ರಿಂದಾಗಿ ನೀವೇ ಡಿಸೈಡ್ ಮಾಡಿ, CNG ಒಳ್ಳೇದ LPG ಒಳ್ಳೇದ ಅನ್ನೋದು ನಿಮಗೆ ಬಿಟ್ಟಿದ್ದು, ಯಾವ್ದು ತಗೋಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು. ಎರಡು ಗಾಡಿಗೂ ಡಿಫ್ರೆನ್ಶಿಯೇಟ್ ಅಮೌಂಟ್ ಎಷ್ಟು ಅಂದ್ರೆ 10,000 ರೂಪಾಯಿ ಡಿಫ್ರೆಂಟ್ ಬರ್ತಿದೆ, ಆಯ್ತಾ? 10,000 ಕಮ್ಮಿ ಇದೆ LPG ಗಾಡಿ, 10,000 ಜಾಸ್ತಿ ಇದೆ CNG ಗಾಡಿ. ಹಾಗೆ ನಿಮ್ಗೆ ಏನಾದ್ರು ಗಾಡಿ ರೇಟು ಬೆಂಗಳೂರಲ್ಲಿ ಎಷ್ಟಿದೆ ಅಂತ ಗೊತ್ತಾಗಬೇಕು ಅಂತಂದ್ರೆ ಇಲ್ಲಿ ಕಾಣುವಂತಹ ಈ ವಾಟ್ಸ್ಆಪ್ ನಂಬರ್ಗೆ ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಕಳಿಸಿ, ನಿಮ್ಗೆ ಡೀಟೇಲ್ಸ್ ಗೊತ್ತಾಗುತ್ತೆ. ಈ ವಿಡಿಯೋ ಇಂದ ನಿಮ್ಗೆ ಒಂದು ಐಡಿಯಾ ಬಂದಿರುತ್ತೆ ಯಾವ್ದು ಬೆಟರ್ ಅಂತ ಅನ್ಬಿಟ್ಟು. ನೋಡಿ, ಮುಂಚೆ ಬಂದ್ಬಿಟ್ಟು ಇನ್ನೂ ಲಾಭ ಇತ್ತು, ಆಯ್ತಾ? ಯಾಕಂತಂದ್ರೆ 2022-21 ಹೊಸದಾಗಿ ಬಂದಾಗ CNG ರೇಟ್ ತುಂಬಾ ಕಡಿಮೆ ಇತ್ತು. LPGಗೂ CNGಗೂ ನೀವು ಕಂಪೇರ್ ಮಾಡ್ಕೊಂಡ್ರೆ ಈಗ ಗ್ಯಾಸ್ ಹಾಕ್ಸೋದ್ರಲ್ಲಿ ನೀವು CNG ಗಾಡಿಗಳಲ್ಲಿ ಒಂದು 30 ರೂಪಾಯಿ ಉಳಿಸ್ತೀರಾ 1 kg ನಲ್ಲಿ. ಆಲ್ಮೋಸ್ಟ್ ಅದನ್ನ ಲೆಕ್ಕ ಮಾಡ್ಕೊಳ್ಳಿ. ಈಗ LPG ಗಾಡಿಗಾಯ್ತು ಅಂತಂದ್ರೆ, ಈಗ ಒಂದು ಎಕ್ಸಾಂಪಲ್ ಅಲ್ಲಿ CNG ಗಾಡಿಗೆ ಬಂದ್ಬಿಟ್ಟು 300-350 ರೂಪಾಯಿ ಗ್ಯಾಸ್ ಅಲ್ಲಿ ಫುಲ್ ಟ್ಯಾಂಕ್ ಆಗ್ಬಿಡುತ್ತೆ, ಆಯ್ತಾ? ಅದೇ ಸೇಮ್ ಬಂದ್ಬಿಟ್ಟು ಇದರಲ್ಲಿ LPG ನಲ್ಲಿ ಬಂದ್ಬಿಟ್ಟು ಮಿನಿಮಮ್ ಅಂದ್ರೂ 600 ರೂಪಾಯಿ, 550-600 ರೂಪಾಯಿವರೆಗೂ ಡಿಫ್ರೆನ್ಶಿಯೇಟ್ ಬರುತ್ತೆ, ಸರಿನಾ? ಆದ್ರೆ ಅದ್ರಲ್ಲಿ ಪವರ್ ಜಾಸ್ತಿ ಇರುತ್ತೆ, ಅದು ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್, ಇದು ನ್ಯಾಚುರಲ್ ಕಂಪ್ರೆಸ್ಡ್ ಗ್ಯಾಸ್, ಆಯ್ತಾ? ಬಟ್ ಇದರಲ್ಲಿ ಸ್ವಲ್ಪ ಸ್ಲೋ ಪಿಕಪ್, ಅದ್ರ ಸಡನ್ ಪಿಕಪ್ ಇರುತ್ತೆ. ಅವಾಗ್ಲೇ ಹೇಳ್ದಂಗೆ ರೇಸಿಂಗ್ ಏನು ಇಳಿತಾ ಇಲ್ವಲ್ಲ, ದುಡಿಯೋಕ್ಕೋಸ್ಕರ ಗಾಡಿ ತಗೊಂತಾ ಇರೋದು, ನಿಧಾನವೇ ಪ್ರಧಾನ, ಅದೇ ಸೇಫ್ ಪ್ರಯಾಣ, ಆಯ್ತಾ? ಇದೆಲ್ಲ ರೀಸನ್ ಇರೋದ್ರಿಂದಾಗಿ ಬೆಟರು CNG ಗಾಡಿನಲ್ಲೇ. ಎಲ್ಲಿ ದುಡ್ಡು ಉಳಿತದೆ ಅದ್ರ ಕಡೆಗೆ ನೋಡ್ಬೇಕಾಗುತ್ತೆ. 30 ರೂಪಾಯಿ ಅಷ್ಟೇ ಅಲ್ವಾ ಅನ್ಸುತ್ತೆ. ಏನಂತಂದ್ರೆ ನೀವು ಯೋಚನೆ ಮಾಡ್ತಾ ಹೋಗಿ, ದಿನಕ್ಕೆ ಮಿನಿಮಮ್ 1 kg ನಲ್ಲಿ ಬಂದು ನಿಮ್ಗೆ 30 ರೂಪಾಯಿ ಅಂತಂದ್ರೆ ಆಲ್ಮೋಸ್ಟ್ ಒಂದ್ ದಿನಕ್ಕೆ ನೀವು 350 ರೂಪಾಯಿ ಗ್ಯಾಸ್ ಹಾಕ್ತೀರಾ ಅಂತಂದ್ರೂ
ಒಂದು 70 ರೂಪಾಯಿ ಆದ್ರೂ ಉಳಿತದೆ ಆಯ್ತಾ. ಅದೇ 70 ರೂಪಾಯಿ ಇಂಟು 30 ದಿವಸ ಎಷ್ಟಾಗುತ್ತೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಅಷ್ಟು ದುಡ್ಡು ನಿಮ್ಗೆ ತಿಂಗ್ಳಿಗೆ ಉಳಿತದೆ. ಅದೇ ದುಡ್ಡು ಬಂದು RD ನ ಏನೋ ಮಾಡ್ಕೊಂಡು 1 ವರ್ಷ ಬಿಟ್ಕೊಂಡು ಅದೇ ದುಡ್ಡಲ್ಲೇ ನಿಮ್ಮ ಗಾಡಿ ಡಾಕ್ಯುಮೆಂಟ್ಸ್ ಕೂಡ ರೆಡಿ ಮಾಡಿಸ್ಕೋಬಹುದು. ಸೊ ನಮ್ಮ ಆಟೋದಲ್ಲಿ ಕಮರ್ಷಿಯಲ್ ವೆಹಿಕಲ್ ಅಲ್ಲಿ ಮೇನ್ ಆಗಿ ಯೋಚನೆ ಮಾಡ್ಬೇಕಿರೋದು ಎಷ್ಟು ಲಾಭ ಆಗುತ್ತೆ, ಎಷ್ಟು ನಮ್ಗೆ ವೇರ್ ಅಂಡ್ ಟೇರ್ ಅಲ್ಲಿ ಖರ್ಚಾಗ್ತಿದೆ, ನಾವು 1 ಕಿಲೋಮೀಟರ್ ನಾವು ಎಷ್ಟು ದುಡಿತಾ ಇದೀವಿ, ನಮ್ಗೆ ಎಷ್ಟು ಲಾಸ್ ಆಗ್ತಿದೆ ಅನ್ನೋದು ಕೂಡ ಲೆಕ್ಕ ಮಾಡ್ಕೊಂಡ್ರೆ ಒಂದು ಅಂದಾಜಾಗೆ ನಿಮ್ಗೂ ಒಂದು ಐಡಿಯಾ ಬರುತ್ತೆ. ಸೊ ಅವಾಗ ನೀವು ಕೂಡ ನೋಡ್ಕೊಂಡು ನೀವು ಬೆಟರ್ ಡಿಸಿಷನ್ ನೀವೇ ತಗೋಬಹುದು ಯಾವ್ದ್ರಲ್ಲಿ ಒಳ್ಳೇದು ಅಂತ. ಹಾಗೆ ನೋಡ್ಕೊಂಡು ನೀವು ಗಾಡಿನ ನೀವೇ ಪರ್ಚೇಸ್ ಮಾಡ್ಕೋಬಹುದು ಆಯ್ತಾ. ಈ ತರ ಇರೋದು. ಸೊ ಮೇನ್ ಏನು, ದುಡ್ಡು ಉಳಿಬೇಕು. ನಮ್ಗೆ ದುಡ್ಡು ಉಳಿಬೇಕು ಅಂತಂದ್ರೆ ಇವಾಗ ಸದ್ಯಕ್ಕೆ ನಾವು LPG ಗಾಡಿ ಕಂಪೇರ್ ಮಾಡ್ಕೊಂಡ್ರೆ CNG ಗಾಡಿ ಬೆಟರ್ ಇದೆ. ಸೊ LPG ಗಾಡಿ ಚೆನ್ನಾಗಿಲ್ಲ ಅಂತ ನಾನು ಹೇಳೋದಿಲ್ಲ, ಆದ್ರೆ ನಮ್ಗೆ ದುಡ್ಡು ಉಳಿತಾಯ ಆಗ್ತಾ ಇದೆ ಅಲ್ವಾ, ಅದಕ್ಕೋಸ್ಕರ ಬೆಟರ್ CNG ಗಾಡಿಗೆ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರೂ CNG ಗಾಡಿಗೆ ಸ್ವಿಚ್ ಆಗ್ತಿದ್ದಾರೆ. ಅಷ್ಟೇ ಅಲ್ಲ, ರಿಟ್ರೋ ಫಿಟ್ಮೆಂಟ್ ಕೂಡ ಮಾಡ್ತಿದ್ದಾರೆ. ಅಂತಂದ್ರೆ ಈಗ ಹಳೆ ಗಾಡಿಗಳಿಗೆ ಬಂದ್ಬಿಟ್ಟು CNG ಕಿಟ್ ನ ಅಳವಡಿಸ್ತಾ ಇದ್ದಾರೆ, ಸರಿನಾ. ಅದು ಕೂಡ ನಡೀತಾ ಇದೆ. ನಿಮ್ಮ ಹತ್ರ ಏನಾದ್ರು ಹಳೆ ಗಾಡಿ ಇತ್ತು ಅಂದ್ರೆ LPG ಗಾಡಿ, ಅದಕ್ಕೇನಾದ್ರು ನೀವು ಇಲ್ಲ ನಾನು CNG ಗಾಡಿ ತಗೊಳ್ಳೇಬೇಕು ಅಂತ ಏನೋ ಡಿಸೈಡ್ ಮಾಡಿದ್ರೆ ರೆಟ್ರೋ ಫಿಟ್ ಮುಖಾಂತರವಾಗಿ ಕೂಡ ನೀವು ಇದನ್ನ ಕೂಡ ಫಿಟ್ ಮಾಡ್ಕೋಬಹುದು. CNG ಕಿಟ್ ನ ನಿಮ್ ಗಾಡಿಗೆ ಫಿಟ್ ಮಾಡ್ಕೋಬಹುದು. ಅದನ್ನ RTO ಎಲ್ಲ ಮಾಡ್ಕೊಡ್ತಾರೆ. ಸೊ ಒಂದ್ ಸತಿ ತಿಳ್ಕೊಂಡ್ ಮಾಡಿ ಆಯ್ತಾ. ಅದ್ರ ಬಗ್ಗೆ ನನಗೂ ಅಷ್ಟು ಐಡಿಯಾ ಇಲ್ಲ. ರಿಟ್ರೋ ಫಿಟ್ಮೆಂಟ್ ಮಾಡ್ತಾರೆ ಅನ್ನೋದು ಗೊತ್ತಿದೆ, ಬಟ್ ಅದರಲ್ಲಿ ಯಾವ ತರ ಇಂಜಿನ್ ಬಾಳಿಕೆ ಬರ್ತಿದೆ, ಪರ್ಫಾರ್ಮೆನ್ಸ್ ಹೆಂಗಿದೆ ಅನ್ನೋದು ನನ್ಗೆ ಅಷ್ಟು ನಾಲೆಜ್ ಇಲ್ಲ. ಕೇಳಿ ತಿಳ್ಕೊಂಡು ಮಾಡಿ. ಯಾರಾದ್ರೂ ಮಾಡಿಸಿದ್ರೆ ಈ ರಿಟ್ರೋ ಫಿಟ್ಮೆಂಟ್ ಅಂದ್ರೆ ಹಳೆ LPG ಗಾಡಿಗಳಿಗೆ CNG ಫಿಟ್ ಮಾಡ್ಸಿರ್ತಾರಲ್ಲ, ಅವ್ರ ಹತ್ರ ಎಲ್ಲ ವಿಚಾರಿಸ್ಬಿಟ್ಟು ನೋಡಿ. ಯಾಕಂದ್ರೆ ಒಬ್ರು ನನಗೆ ಸಿಕ್ಕಿದ್ರು CNG ಬಂಕ್ ಅಲ್ಲಿ, ಅವ್ರದ್ದು 17 ಮಾಡಲ್ ಗಾಡಿ ಏನೋ ಇತ್ತು. ಅವ್ರು ಹೇಳಿದ್ದು 60 ಬರ್ತಿದೆ ಅಂತ ಅಂದ್ಬಿಟ್ಟು. ಅದು ನಿಜಾನ ಸುಳ್ಳು ಅಂತ ನನಗೆ ಗೊತ್ತಿಲ್ಲ. ಬಟ್ ಅವ್ರ ಹತ್ರ ಕೇಳಿದಾಗ ಅಣ್ಣ ಎಷ್ಟು ಮೈಲೇಜ್ ಬರ್ತಿದೆ ನಿಮ್ ಗಾಡಿಗೆ ಇದು LPG ಇಂದ CNG ಗೆ ನೀವು ಕನ್ವರ್ಟ್ ಮಾಡಿಸಿದ್ಮೇಲೆ ಅಂದಿದ್ದಕ್ಕೆ ಅವ್ರು ಹೇಳಿದ್ದು ನನಗೆ 60ವರೆಗೂ ಬರ್ತಿದೆ ಅಂತ. ಬಟ್ 60 ಬರ್ತಿದೆ ಅಂತ ನನಗಂತೂ ಗೊತ್ತಿಲ್ಲ. ಬಟ್ ಅವ್ರು ಹೇಳಿದ್ರು ಇವಾಗ ನಾರ್ಮಲ್ ಆಗಿ ಈ ನನ್ನ ಗಾಡಿಗೆ ಬಂದ್ಬಿಟ್ಟು ಈ ನನ್ನ ಗಾಡಿಗೆ ಆಲ್ಮೋಸ್ಟ್ 30-35ವರೆಗೂ ಮೈಲೇಜ್ ಬರ್ತಿದೆ. ಯಾಕಂದ್ರೆ ಸ್ವಲ್ಪ ಆಕ್ಸಿಲೇಟರ್ ಬ್ರೇಕ್ ಹೊಡೆಯೋದು ಸ್ವಲ್ಪ ಜಾಸ್ತಿ ಆಯ್ತಾ. ಒಂದೇ ಸಮಕ್ಕೆ ಸ್ಮೂತ್ ಆಗಿ ನನ್ನ ಗಾಡಿ ಓಡಿಸಲ್ಲ. ಹಾಗಾಗಿ ಏನಾಗ್ತಿದೆ, ನನ್ನ ಗಾಡಿಗೆ ಬಂದ್ಬಿಟ್ಟು ನಾರ್ಮಲ್ ಆಗಿ ಒಂದು 30-35ವರೆಗೂ ಬರ್ತಿದೆ. ಇನ್ನು ಕೆಲವೊಬ್ರು ನನ್ನ ಸಬ್ಸ್ಕ್ರೈಬರ್ ಆಗಿರ್ಲಿ, ನನ್ನ ಕಡೆಯಿಂದ ಯಾರು ಗಾಡಿ ತಗೊಂಡಿದ್ದಾರೆ ಅವ್ರು ಹೇಳಿರೋದು 45-50ವರೆಗೂ ಬಂದಿದೆ ಅಂತ ಹೇಳಿದ್ದಾರೆ, ಸರಿನಾ. ಹೊಸ ಲೇಟೆಸ್ಟ್ ಗಾಡಿಗಳು ಇವಾಗ 25 ಮಾಡಲಲ್ಲಿ ಯಾವ್ದೆಲ್ಲ ಗಾಡಿಗಳು ಬಂದಿದ್ದಾವೆ, ಲೇಟೆಸ್ಟ್ ಇಂಜಿನ್ ಬಂದಿದೆ ಅಲ್ವಾ, ಅದು OBD2B. ತುಂಬಾ ಜನ ಇನ್ನೊಂದು ಕನ್ಫ್ಯೂಷನ್ ಮಾಡ್ಕೊಂಡಿದ್ರ. BS7 ಗಾಡಿ ಇದೆ ಬಂದಿದೆ ಅಂತ ಅಂದ್ಬಿಟ್ಟು. BS7 ಗಾಡಿ ಬಂದಿಲ್ಲ. BS6 ಗಾಡಿ ನಾನೇ ಅಪ್ಗ್ರೇಡ್ ಮಾಡ್ಕೊಂಡು OBD2 ಹೊಸ ಇಂಜಿನ್ ನ ಲಾಂಚ್ ಮಾಡಿರೋದು, ಸರಿನಾ, ಬಜಾಜ್ ಅಲ್ಲಿ. ಸೊ ಆ ಗಾಡಿ ಬಂದ್ಬಿಟ್ಟು BS7 ಅಲ್ಲ, BS6 ಏನೆ. ಬಟ್ ಏನಂತಂದ್ರೆ BS7 ಅಂದ್ರೆ ಅರ್ಥ ಆಗುತ್ತೆ. ಹ್ಯಾಂಡ್ಲಲ್ ಎಲ್ಲ ಬಂದು ಇದು ರಿವರ್ಸ್ ಗೇರ್ ಕೊಟ್ಟಿರ್ತಾರಲ್ಲ, ಆ ಗಾಡಿ ಬಗ್ಗೆ ಹೇಳ್ತಿರೋದು. ಅದು BS6 OBD2B ಅಂತಾನೆ ಹೇಳ್ತಾರೆ. ಸೊ ಇದಿಷ್ಟು. ಏನಾದ್ರೂ ನಿಮ್ಗೆ ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಅಲ್ಲಿ ನಿಮ್ಮ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಈ ವಿಡಿಯೋದಲ್ಲಿ ಸ್ನೇಹಿತರೆ. ನಿಮ್ಗೆ ಏನಾದ್ರೂ ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ. ಕಮೆಂಟ್ ಬಾಕ್ಸ್ ಓಪನ್ ಆಗಿದೆ. ಹಾಗೆ ಪಕ್ಕದಲ್ಲಿ ಲೈಕ್ ಬಟನ್ ಕೂಡ ಇದೆ. ಇಷ್ಟ ಆದ್ರೆ ಲೈಕ್ ಕೊಡಿರಿ, ಇಲ್ಲ ಅಂತಂದ್ರೆ ಡಿಸ್ಲೈಕ್ ಅಂತಾನು ಒಂದು ಬಟನ್ ಇದೆ, ಅದನ್ನ ಡಿಸ್ಲೈಕ್ ಅಂತ ಒತ್ತಿ ಏನಿದೆ ನಿಮ್ಮ ಅನಿಸಿಕೆ ಕೂಡ ತಿಳಿಸಿ. ಹಾಗೆ ನೀವೇನಾದ್ರೂ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ನಿಮ್ಮ ಬ್ರದರ್ನ ಅಂತ ಕೇಳ್ಕೊಂತೀನಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದೀನಿ. ಎಲ್ಲರಿಗೂ ನಮಸ್ಕಾರ.